ಅಲ್ಲ, ಅದು ಎಲ್ಲೂ ಸಿಗೋದಿಲ್ಲ. ಅದನ್ನ ಪಾಯಿಂಟ್ ಆಗಿ ಸಿಗೋದಿಲ್ಲ ಅಲ್ಲ, ನಾನೇ ಡೈಲಿ ತಗೊಂಡ್ ಹೋಗ್ತೀನಿ ನಮ್ಮ ಮನೆಗೆ ಪೂಜೆಗೆ. ಓಕೆನಾ? ಕಡಿಮೆ ಇದು ಸಂಪಿಗೆ ಕಾಲದಲ್ಲಿ ಎಲ್ಲಾ ಮರದಲ್ಲೂ ಇಲ್ಲೇ ಎಷ್ಟೊಂದು ವಿಜಯನಗರದಲ್ಲೇ ಹುಡುಕಿದ್ರೆ ನಿಮ್ಗೊಂದು 50 ಮರ ಸಿಗುತ್ತೆ. 50 ಮರದಲ್ಲೂ ಇವಾಗ ಸಂಪಿಗೆ ಕಾಲ ಆಗಿದೆ, ಸಂಪಿಗೆ ಹೂ ಬಿಟ್ಟಿರುತ್ತೆ. ನೆನ್ನೆ ತಾನೇ ನಮ್ಮ ಮನೆಗೆ ತಗೊಂಡೋಗಿದ್ದೀನಿ ನಾನು ಸಂಪಿಗೆನ. ಗೊತ್ತು ಸರ್. ಇದನ್ನ ಮೇಡಮ್ ಒಂದ್ ನಿಮಿಷ ಇದು ಆಕ್ಚುಲಿ ಏನಂದ್ರೆ ಈ ಸಬ್ಜೆಕ್ಟ್ ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ, ಇವಾಗ ನೀವು ಟೀಮ್ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೀವು ಜೊತೆಗೆ ನಿಮ್ ಸಿನಿಮಾ ಸ್ಟಾರ್ಟ್ ಆಗಿದ್ರ ಬಗ್ಗೆ ಹೇಗಾಯ್ತು ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಆಮೇಲೆ ನಾವು ಕ್ವಶನ್ ಕೇಳ್ತೀವಿ. ಎದ್ರುಕೋಬೇಡಿ, ಆರಾಮಾಗಿ. ಇಲ್ಲ ಅವ್ರು ನಾರ್ಮಲ್ ಇವಾಗ ಇದು ನಮ್ ಟೀಮ್ ಮುಂದೆ ಬಂದ್ರೆ ನೀವು ಅಲ್ಲಿ ಕೂತಿರ್ತೀರಾ, ಬ್ಯಾಕ್ ಸೈಡ್ ನೀವು ಕ್ಯಾಮ್ರಾ ಮುಂದೆ ಬಂದಾಗ ನಿಮ್ಗೂ ಅದೇ ಇವಾಗ ಮೇಡಮ್ ಒಂದು ಫಸ್ಟ್ ನಾನೇ ಮಾತಾಡೋಕೆ ಶುರು ಮಾಡ್ತೀನಿ. ಫಸ್ಟ್ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡೋಂಥ ನನ್ನ ದೇವ್ರ ದರ್ಶನ್ ಸರ್, ಆಗ ಇಲ್ಲಿ ಬಂದಿರೋಂಥ ನೀವುಗಳು ದರ್ಶನ್ ಸರ್ ಫ್ಯಾನ್ಸ್ಗಳು ನನಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಇರೋದು ಎಲ್ಲ ಕಡೆಯಿಂದ ನಮ್ಮ ಅಣ್ಣಂದ್ರೆ ಎಲ್ಲರೂ ಬಂದಿದ್ದಾರೆ. ಅಣ್ಣ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಂಪಿಗೆ ಅನ್ನೋ ಸಬ್ಜೆಕ್ಟ್ ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅಂದರೆ, ಬಿಕಾಸ್ ಇವಾಗ ಹೆಣ್ಮಕ್ಳಿಗೆ ನೀವು ಎಷ್ಟೇ ಸಲನೂ ಇದಾಗಬಾರ್ದು ಅಂತಿದ್ರು ಅಫ್ಕೋರ್ಸ್ ಅದು ಆಗ್ತಾ ಇದೆ. ರೀಸೆಂಟಾಗಿ ಎಲ್ಲೋ ಒಂದು ಕಡೆ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ರೇಪ್ ಮಾಡಿ ವಿಡಿಯೋ ಮಾಡಿಬಿಡೋ ಲೆವೆಲಿಗೆ ಹೋಗ್ತಾ ಇದೆ. ಬಿಕಾಸ್ ಸಂಪಿಗೆ ಅನ್ನೊಂದು ಹೂವು ಅಂದರೆ ಅದೊಂದು ಹೆಣ್ಣು. ಆ ಹೆಣ್ಣನ್ನು ಇದ್ರಲ್ಲಿ ನಾವೇನು ಹೇಳಕ್ ಹೊರಟಿದ್ವಿ ಅಂದರೆ, ಕೆಲವೊಬ್ರು ಮಾತಾಡ್ಸಾಯ್ತಾರೆ, ಕೆಲವೊಬ್ರು ಮುಟ್ಟಕ್ಕೆ ಹೋಗಿ ಅಂದರೆ ಅನುಭವಿಸ್ತವ್ರು ಸಾಯ್ತಾರೆ, ಮಾತಾಡಿದವರು ಸಾಯ್ತಾರೆ. ಆ ಒಂದು ಸಾರಾಂಶ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ. ಬಿಕಾಸ್ ಇದು ಕಂಟೆಂಟ್ ವೈಸ್ ಹೇಳ್ಬೇಕು ಅಂದರೆ, ಒಂದು ಹೆಣ್ಣಿನ ಬಗ್ಗೆ ಸಂಪಿಗೆ ಅನ್ನೋದೊಂದು ಹೂವು, ಅದನ್ನ ಒಂದು ಹೆಣ್ಣಿಗೆ ಹೋಲಿಸಿ ಆ ಮಹತ್ವ ಏನಿದೆ ಅಂತ ತೋರ್ಸಕ್ ಹೋಗ್ತಾರೆ ಅಂತ ಸಿನಿಮಾ. ಅದಾದ್ಮೇಲೆ ಇವಾಗ ಇದ್ರಲ್ಲಿ ಆರ್ಟಿಸ್ಟ್ ನಮ್ಮ ಡೈರೆಕ್ಟರ್ ಅಂದ್ರೆ ನಮ್ಮ ಡೈರೆಕ್ಟರ್ ಕತೆ ವೈಸ್ ಟೆಕ್ನಿಕಲ್ ವೈಸ್ ಎಲ್ಲ ತುಂಬಾ ಸ್ಟ್ರಾಂಗ್. ಬಟ್ ಅವ್ರಿಗೆ ಏನಾದ್ರು ಸ್ವಲ್ಪ ಜಾಸ್ತಿ ಕ್ಯಾಮ್ರಾಗಳೆಲ್ಲ ನೋಡ್ಬಿಟ್ರೆ ಸ್ವಲ್ಪ ನರ್ವಸ್ ಆಯ್ತು. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅವ್ರಿಗೆ, ಸೊ ಅದರಿಂದ ಸ್ವಲ್ಪ ನರ್ವಸ್ ಆದ್ರು. ಅದಾದ್ಮೇಲೆ ಇವರು ಗಿರಿಯಣ್ಣ ಅಂದ್ಬಿಟ್ಟು ನಮ್ಮ ಅಣ್ಣ, ನನ್ನ ಟೀಚರ್, ಎಲ್ಲಾನು ನನ್ನ ಸಿನಿಮಾ ಡೈರೆಕ್ಟ್ರು ಎಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಬ್ರು ಗುರು ನನಗೆ, ರುದ್ರಣ್ಣ ಅಂದ್ಬಿಟ್ಟು. ನಮ್ ಎಲ್ಲರದು ಒಂದು ಟೀಮ್ ಜರ್ನಿ ಬಂದ್ಬಿಟ್ಟು ಒಂದು 8 years ಜರ್ನಿ. 8 years ಜರ್ನಿಲಿ 2-3 ಸಿನಿಮಾ ಎಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ಬಿಕಾಸ್ ನಾವು ಬರೀ ಸಿನಿಮಾ ಮಾಡಬೇಕು ಅಂತ ಬಂದಿದ್ರೆ ಇಷ್ಟೊತ್ತಿಗೆ 4-5 ಸಿನಿಮಾ ಮಾಡಿರ್ತಿದ್ವಿ. ಬಿಸ್ನೆಸ್ ಮಾಡಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಹೆಂಗಾಗಿದೆ ಅಂದ್ರೆ, ಹೊಸಬ್ರಿಗೆ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ, ಸಿನಿಮಾ ಮಾಡಕ್ಕೆ ಆಗ್ತಾ ಇಲ್ಲ. ಹೊಸಬ್ರುಗಳಿಗೆ ಆ ಪೈನ್ಗಳು ಮೇಡಮ್. ಆಸ್ ಎ ಡೈರೆಕ್ಟರ್, ಆಸ್ ಎ ಆರ್ಟಿಸ್ಟ್ ಆಗಿ ಒಬ್ರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ನಾನು ಕರ್ಕೊಂಡ್ಬಂದು ಸರ್ ಸಿನಿಮಾ ಮಾಡಬೇಕು, ಸಿನಿಮಾ ಅರ್ಧಕ್ಕೆ ತಗೊಂಡ್ಬಂದ್ವಿ, ಮುಹೂರ್ತ ಆಯ್ತು, ಒಂದು 20 ದಿನ ಶೂಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಪೇಮೆಂಟ್ ಇದು ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು. ಇದೆಲ್ಲಾನು ಆದ್ಮೇಲೆ ಥಿಯೇಟ್ರಿಗೆ ತಗೊಂಡ್ಬಂದ್ಮೇಲೆ ಇನ್ನೊಂಥರ ಪ್ರಾಬ್ಲಮ್. ರೀಸೆಂಟ್ ಆಗಿ ದೊಡ್ಡ ಮನುಷ್ಯ ಅನ್ನೋದೊಂದು ಸಿನಿಮಾ ಪ್ರಾಬ್ಲಮ್ ಆಯ್ತು. ಆ ಥರ ಸಾವಿರಾರು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ದಾಟಿ ನಾವು ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಜನಗಳಿಗೆ ಅಲ್ಲಿ 2 ಥರ ಇರುತ್ತೆ. ಅಕಸ್ಮಾತ್ ಜನಗಳು ನಮ್ಮನ್ನು ತಗೊಳ್ಳಿಲ್ಲ ಅಂದ್ರೆ, ಯಾಕಂದ್ರೆ ಜನಗಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ತಗೊಳ್ಳಲ್ಲ. ತಗೋಬೇಕು ಅಂತ ಹೇಳಕ್ ನಾವು ಯಾರು ಅಲ್ಲ. ನಾವು ಅವ್ರಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಅವ್ರು ಕಾಸು ಕೊಟ್ಟು ಸಿನಿಮಾ ನೋಡ್ಬೇಕು ಅನ್ನೋದೊಂದು ರೀಸನ್ಗೆ ನಾವು ಸಿನಿಮಾ ಮಾಡೋದು. ಅದ್ರಲ್ಲಿ ನಾವು ಏನು ಮೆಸೇಜ್ ಕೊಡ್ತಾ ಇದೀವಿ, ಆ ಸಿನಿಮಾಯಿಂದ ಅವ್ರು ಏನು ತಗೊಂಡು ಹೋಗ್ತಾವ್ರು, ಅಟ್ಲಿ ಏನೋ ಒಂದು ತಗೊಂಡು ಹೋಗೋಕ್ಕಾಗಿಲ್ಲ, ಮೆಸೇಜ್ ಹೇಳೋಕ್ಕಾಗಿಲ್ಲ ಅಂದ್ರು ಆ 2.5 ಗಂಟೆ ಬಂದು ಆ ವ್ಯಕ್ತಿ ನಮಗೆ ಟೈಮ್ ಕೊಡ್ತಿದಾರ, ಅಷ್ಟು ಏನೋ ಸ್ಟ್ರೆಸ್ಸಲ್ಲಿ ಅವ್ರದ್ದೆಲ್ಲಾನು ಬಿಟ್ಟು ನಮ್ಗೆ ಬಂದು ಟೈಮ್ ಕೊಡ್ತಾವ್ರೆ ಅಂತಂದ್ರೆ, ಆ ಟೈಮ್ನ ಅವ್ರು ಕೊಡೋವಂಥ ದುಡ್ಡನ್ನ ನಾವು ಫುಲ್ಫಿಲ್ ಮಾಡ್ತಾ ಇದೀವಿ ಅನ್ನೋ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಜೊತೆಗೆ ಬಿಸ್ನೆಸ್ ಮಾಡಕ್ ಬಂದಿದ್ದೀವಿ ಸರ್. ಬಿಸ್ನೆಸ್ ಮಾಡಕ್ ಬಂದಿದ್ದೀವಿ. ಸೊ ಡೆಫಿನೆಟ್ಲಿ ಇವಾಗೇನು ಸಿನಿಮಾ ಹೊಸಬ್ರಿಗೆ ದುಡ್ಡು ಬರಲ್ಲ ಅದು ಇದು ಅಂತ ಏನಿದೆಯಲ್ಲ ಸರ್, ನಮ್ಮ ಸಿನಿಮಾ ಅಂತ ಬಂದ್ಮೇಲೆ, ನಮ್ಮ ಸಿನಿಮಾ ನಮ್ದು ಅಂತ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಹೊಸಬ್ರಿಗೆ ಹಾಕಿದ್ರೆ ದುಡ್ಡು ಬರಲ್ಲ ಅನ್ನೋ ಒಂದು ಸಬ್ಜೆಕ್ಟ್ನ ಮರ್ಸೋ ಥರನೇ ಕೆಲಸ ಮಾಡಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಓವರ್ ಆಲ್ ಟೀಮ್ ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಓಕೆ ಅಂದ್ರೆ ಅವರು ಕ್ಲಾರಿಟಿ ಸಬ್ಜೆಕ್ಟ್ ವೈಸ್ ಕೇಳುವಾಗ ಕ್ಲಾರಿಟಿ ಇಲ್ವ. ನನ್ನ ಹೆಸರು ವರ್ಧನ್ ಅಂತ, ನನ್ನ ಮೂಲತಃ ಹಾಸನ್ ಅವನು. ನನ್ನ ಜರ್ನಿ ಇಂಡಸ್ಟ್ರಿಲಿ ಇವಾಗ ಆಲ್ಮೋಸ್ಟ್ 8 years ಜರ್ನಿ ಆಗ್ತಾ ಇದೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕಿರಿಕ್ ಪಾರ್ಟಿಲಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಅಲ್ಲಿಂದ ಇಲ್ಲಿವರೆಗೂ ಒಂದು 4-5 ಸಿನಿಮಾ ಅಸಿಸ್ಟೆಂಟ್, ಅಸೋಸಿಯೇಟ್. ಅದಾದ್ಮೇಲೆ ಗಿರಿಯಣ್ಣ ಅವ್ರ ಜೊತೆನೇ ಜರ್ನಿ ಮಾಡ್ಕೊಂಡು ಬಂದು ನನಗೆ ಇದ್ದಿದ್ದು ಫಸ್ಟಿಂದಾನು ಆರ್ಟಿಸ್ಟ್ ಆಗಬೇಕು ಅಂತಾನೆ. ಇವಾಗ ಆರ್ಟಿಸ್ಟ್ ಆಗೋಕ್ಕೆ ನನಗೆ ನನ್ನ ಗುರುಗಳ ಸ್ಥಾನದಲ್ಲಿ ಒಂದು 2-3 ಜನ ಡೈರೆಕ್ಟರ್ಗಳಿದ್ದಾರೆ. ಫಸ್ಟ್ ಗಿರಿಯಣ್ಣ, ಪ್ರಸಾದ್ ಸರ್, ಆಮೇಲೆ ಸೇತು ಬ್ರೋ ಅಂತ ಇದ್ದಾರೆ. ಈ ಥರ ಅವ್ರಗಳ ಜೊತೆ ಆ ಬಾಂಡಿಂಗ್ನ ಬೆಳೆಸ್ಕೊಂಡು ಏನೋ ಅಲ್ದಿರೋನ್ನ ಕರ್ಕೊಂಡ್ಬಂದು ಆಯ್ತು ನೀನು ಈ ಸಿನಿಮಾದಲ್ಲಿ ನೀನು ಲೀಡಾಗಿ ಮಾಡು ಅನ್ನೋ ಶಕ್ತಿ ತುಂಬಿದ್ದಾರೆ. ಅದೇನೋ ಮಾಡಕ್ ಹೋದಾಗ ಇಲ್ಲ ನಿನ್ಗೆ ಯಾರು, ನೀನು ಅಪ್ಪ ಅಲ್ಲ ಮಗ ಅಲ್ಲ ಏನೂ ಅಲ್ದೇನೆ ರುದ್ರನ ನಂಬಿಕೆ ಇಟ್ಬಿಟ್ಟು ನಮಗೆ ಮಾಡಿ ನೀವು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅನ್ನ ಹಾಕೋಂಥ ಕೆಲಸ ಮಾಡ್ತಿದ್ದಾರೆ. ಜೀವನದಲ್ಲಿ ಬದುಕಿರೋರ್ಗೋಣ ನಿಮ್ಮ ಋಣ ಯಾವತ್ತೂ ಮರೆಯಲ್ಲ. ರುದ್ರನ ಅಂತಲ್ಲ, ನಮ್ಮನ್ನು ನಂಬ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ನಮಗೆ ಅನ್ನ ಹಾಕುವಂಥ ಕೆಲಸ ಮಾಡಕ್ ಬಂದ್ರು, ಅದಕ್ಕೆ ಸಪೋರ್ಟ್ ಮಾಡೋ ಅಂಥವ್ರಾದ್ರೂ ಯಾರನ್ನು ಈ ಜೀವ ಇರೋವರೆಗೂ ಮರೆಯಲ್ಲ. ಇಷ್ಟೇ ಮೇಡಮ್. ಇವಾಗ ಸರ್ ಈ ಸಿನಿಮಾಗಾಗಿ ಸರ್ ಈ ಸಿನಿಮಾಗೆ ಆಕ್ಚುಲಿ ಇದ್ರ ಬಿಫೋರ್ ಒಂದು ಸಿನಿಮಾ ಶೂಟ್ಗೋಸ್ಕರ ಸರ್ ಆಲ್ಮೋಸ್ಟ್ ಒಂದು
6-7 ಮಂತ್ಸ್ಗೆ ಒಂದು 18 kg ವೆಯ್ಟ್ ಗೈನ್ ಮಾಡಿದ್ದೆ. ಈ ಸಡನ್ ಆಗಿ ಇವಾಗ 1 ಮಂತಲ್ಲಿ ಶೂಟ್ ಸ್ಟಾರ್ಟ್ ಮಾಡಬೇಕು ಅಂತ 1.5 ಮಂತಲ್ಲಿ ಆಲ್ಮೋಸ್ಟ್ 12 kg ವೆಯ್ಟ್ ಲಾಸ್ ಮಾಡಿದ್ದೀನಿ ಸರ್. ಅದಾದ್ಮೇಲೆ ಪ್ರಿಪ್ರೇಷನ್ ರಿಹರ್ಸಲ್ಸ್ ನಡೀತಾ ಇದೆ. ಇದರಲ್ಲಿ ಫುಲ್ ಸಾಂಗ್ಸ್ ತುಂಬಾ ಡಾನ್ಸ್ಗಳು ಈ ಥರದ್ದೇನಿಲ್ಲ, ಸಾಂಗ್ಸ್ ಇರುತ್ತೆ ಬಟ್ ತುಂಬಾ ಡಾನ್ಸ್ಗಳೇನು ಅಷ್ಟು ಯೂಸ್ ಆಗಿ ಡಾನ್ಸ್ ಬೇಕು ಅನ್ನೋ ಥರದ್ದು ಏನಿಲ್ಲ. ಬಟ್ ಪ್ರಿಪ್ರೇಷನ್ಸ್ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಅದ್ರ ಜೊತೆಗೆ ಆಸ್ ಎ ಟೀಮ್ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಮೇತ ಅಣ್ಣನ ಜೊತೆ ಕೂತ್ಕೊಂಡು ಡೈಲಾಗ್ಸ್ ಇರ್ಬೋದು ಅಥವಾ ಯಾವುದೇ ಕೆಲಸ ಆದ್ರೂ ಸರ್. ಇವಾಗ ನಾನು ಆರ್ಟಿಸ್ಟ್ ಅಂದಮೇಲೆ ಅದೇ ಅಂತ ಇಲ್ಲ ಸರ್. ಇವಾಗ ಇಲ್ಲಿ ಬಂದು ನೋಡಿದ್ರಲ್ಲ, ಚೇರು ಟೇಬಲ್ ಎತ್ತಿಡ್ಬೇಕಂದ್ರೆ ಅದು ಕೆಲಸನ ಮಾಡಬೇಕು. ನಾನು ಬಣ್ಣ ಹಚ್ಕೊಂಡ ಕಲಾವಿದ, ಬಟ್ ಹಿಂದೆ ಒಬ್ಬ ಕೆಲಸಗಾರ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ ಸರ್. ಸರ್ ಇದ್ರಲ್ಲಿ ನಂದು ವಿಷ್ಣು ಅನ್ನೋ ಪಾತ್ರ ಬಂದ್ಬಿಟ್ಟು ಸರ್ ಇವಾಗ ಆಲ್ಮೋಸ್ಟ್ ಹೆಂಗೆ ಅಂದ್ರೆ ಇವಾಗ ಒಬ್ಬ ಪರ್ಸನ್ ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಒಂದು ಹೆಣ್ಣನ್ನ ತುಂಬಾ ಗೌರವದಿಂದ ಇಷ್ಟಪಟ್ರೆ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಎಷ್ಟೆಲ್ಲ ಹೋರಾಡುತ್ತೆ, ಬಿಕಾಸ್ ಈ ತರ ಹೋಗೋಂಥ ಕ್ಯಾರೆಕ್ಟರ್ ಸರ್. ನಮಸ್ಕಾರ, ನನ್ನ ಹೆಸರು ಗಿರಿಗೌಡ ಅಂತ. ನಂದಿದು ಮೊದಲನೇ ಚಿತ್ರ. ನಾನು ಹೇಳ್ಬೇಕಂದ್ರೆ ಒಂದು 15-20 ಸಾಂಗ್, ಒಂದು ಆಲ್ಬಮ್ ಸಾಂಗ್ಸ್ ಅಂತ ಇಶಾನಿ ಆಗಿರ್ಬೋದು, ರಾಹುಲ್ ಡಿಟೋ ಆಗಿರ್ಬೋದು, ಇವ್ರದ್ದೆಲ್ಲ ಆಲ್ಬಮ್ ಸಾಂಗ್ಗಳನ್ನ ನಾನು ಡೈರೆಕ್ಟ್ ಮಾಡ್ತಿದ್ದೆ. ಇವಾಗ ನಂದಿದ್ದು ಮೊದಲನೇ ಸಿನಿಮಾ. ಬಟ್ ಇದಕ್ಕಿಂತ ಬಿಫೋರು ಮದ್ದೂರು ಒಡೆಯ ಮತ್ತು ಮಹಾಕಾಳಿಪುತ್ರ ಅಂತ ಸಿನಿಮಾ, ಅದನ್ನು ಟೇಕ್ ಓವರ್ ಮಾಡಿ ಅದನ್ನು ಶೂಟಲ್ಲಿದೆ. ಬಟ್ ಇದನ್ನ ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು, ದಸರಾಗೆ ಬರಬೇಕು ಅಂದ್ಬಿಟ್ಟು ಒಂದೇ ಒಂದು ಪ್ಲ್ಯಾನ್ ಇಟ್ಕೊಂಡು ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಹೆಂಗೆ ಮಾಡ್ಬೋದು ಅನ್ನೋದನ್ನ ಹೊಸ ತಂಡ ಇಟ್ಕೊಂಡು, ಅದಾದ್ಮೇಲೆ ಹೊಸ ಪ್ಲ್ಯಾನ್ ತಗೊಂಡು, ಆಮೇಲೆ ಟೆಕ್ನಿಕಲ್ ಆಗಿ ಹೊಸದಾಗೆ ತಗೊಂಡು ಬರ್ತಾ ಇದ್ದೀವಿ. ಇದನ್ನ ಈ ಸಂಪಿಗೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು. ಸಂಪಿಗೆ ಅನ್ನೋದು ಬಂಧನದಲ್ಲಿರೋ ಒಂದು ಸಂಪಿಗೆ, ಅದನ್ನ ಬಿಡುಗಡೆ ಕೊಡೋ ಒಬ್ಬ ವಿಷ್ಣು. ಇದು ವಿಷ್ಣು ಮೆಚ್ಚಿದ ಸಂಪಿಗೆ ಅನ್ನೋದು ಕಾನ್ಸೆಪ್ಟ್. ಇದನ್ನ ಕಂಪ್ಲೀಟ್ ಮೇಲ್ಕೋಟೆಲ್ ಶೂಟ್ ಮಾಡ್ಬೇಕು ಅಂತಿರೋದು ನಾವು. ಅದನ್ನ ಬಿಟ್ರೆ ಕೇರಳದಲ್ಲಿ ಕಣ್ಣೂರನಲ್ಲಿ ಶೂಟ್ ಮಾಡ್ಬೇಕು ಅಂತಿರೋದು. ಆಮೇಲೆ ಇನ್ನೊಂದೇನಂದ್ರೆ ಇದನ್ನ 20 days ಅಲ್ಲಿ ಒಂದು ಸಿನಿಮಾ ಮುಗಿಸ್ಬೋದು ಅನ್ನೋದನ್ನ ಹೊಸದಾಗೆ ಪ್ಲಾನ್ ಮಾಡ್ಕೊಂಡು ಬರ್ತಿರೋ ಕಾನ್ಸೆಪ್ಟ್. ಸರ್ ಸಂಪಿಗೆ ಅನ್ನೋ ಕ್ಯಾರೆಕ್ಟರ್ನ ಇನ್ನೊಂದು ನಾವು ಹೆಂಗಂದ್ರೆ ಚಾಪ್ಟರ್ ಬೈ ಚಾಪ್ಟರ್ ನಾವು ರಿವೀಲ್ ಮಾಡ್ಬೇಕು ಅಂತಿದ್ವಿ, ಅದಕ್ಕೋಸ್ಕರ ಸರ್. ನಿಮ್ ಸಂಪಿಗೆ ಇಶಾನಿ ಅವರ? ಇಲ್ಲ ಸರ್, ಇದನ್ನ ಅದೇ ಒಂದು ಮಲ್ರು. ಹಾ ಸರ್, ನಾನು ಮೂಲತಃ ಮಾಗಡಿ ಅವನು. ಹೀರೋಯಿನ್ ಸರ್, ಹೀರೋಯಿನ್ ಬೆಂಗಳೂರವ್ರೆ. ಇದು ಹೌದು, ಎಲ್ಲ ಆಗಿದ್ದಾರೆ, ಆರ್ಟಿಸ್ಟ್ ಎಲ್ಲರೂ ಆಗಿದ್ದಾರೆ. ಬಟ್ ನೆಕ್ಸ್ಟ್ ಒಂದು ಚಾಪ್ಟರ್ ವೈಸ್ ಬರಬೇಕು ಅಂತ, ಚಾಪ್ಟರ್ ಬೈ ಚಾಪ್ಟರ್ ಬರಬೇಕು ಅಂತ ಪ್ಲಾನ್ ಇರೋದು. ಡೈರೆಕ್ಟ್ರೆ, ಆ ಸಂಪಿಗೆ ಮೇಲೆ ಕಲೆಗಳು ಹೆಚ್ಚಾಗಿದೆಯಲ್ಲ, ಏನೇನು ಹೇಳುತ್ತದೆ ಸರ್? ಇದೊಂದು ಮಲ್ರು ಮಿಸ್ಟ್ರಿ ಕಾನ್ಸೆಪ್ಟ್ ಸರ್. ಇದು ಈ ಸಂಪಿಗೆ ಕ್ಯಾರೆಕ್ಟರ್ ಏನಿದ್ದಾಳೆ, ಅವಳು ಯಾವ ತರ ಬಂಧನದಲ್ಲಿ ಇದ್ಲು, ಅವಳು ಹೆಂಗ್ ಈಚೆ ಬರ್ತಾಳೆ ಇದ್ರೊಳಗೆ ಅನ್ನೋದಕ್ಕೆ ವಿಷ್ಣು ಹೆಂಗ್ ಅದನ್ನ ಸಾಥ್ ಕೊಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಸರ್. ಇದರಿಂದ ಏನಾದ್ರು ಒಂದು ಪರಿಹಾರ ಇದೆಯಾ ಅಥವಾ ಇಶ್ಯೂ ಆಗಿದೆ ಅಂತ ಅಷ್ಟೇ ಹೇಳೋದಾಯ್ತು ಸರ್? ಇಲ್ಲ, ಪರಿಹಾರ ಇದೆ. ಇದನ್ನ ಹೆಂಗ್ ಬಿಡುಗಡೆ ಸಿಗತ್ತೆ, ಒಬ್ಬ ಬಂಧನದಲ್ಲಿರೋ ಒಬ್ಬ ಸಂಪಿಗೆಗೆ ಹೆಂಗ್ ಬಿಡುಗಡೆ ಸಿಗತ್ತೆ ಅನ್ನೋದು ಸಿಗತ್ತೆ ಸರ್. ಇಲ್ಲ ಸರ್, ಯಾವುದೇ ಥರನೂ ರಿಯಲ್ ಕಾನ್ಸೆಪ್ಟ್ ಥರ ಯಾವುದೂ ಇಲ್ಲ. ಇದು ನಮ್ಮ ಸವಿಗಾಗಿ ಮಾಡಿರೋದು ಇದು. ಹೌದು ಸರ್, ಈ ದಸರಾಗೆ ಬರಬೇಕು ಅಂತ ಪ್ಲಾನ್ ಇರೋದು ಸರ್ ನಮ್ದು. ಇಲ್ಲ, ಒಂದೇ ಸಾಂಗ್. ನಾವು ಸಾಂಗ್ ಮೇಲೆ ಜಾಸ್ತಿ ಇದು ಕೊಟ್ಟಿಲ್ಲ, ಒಂದು ಸಾಂಗ್ ಅಲ್ಲಿ ಇಟ್ಕೊಂಡಿದೀವಿ ಅಷ್ಟೇ. ಕತೆ ಮೇಲೆ ಫೋಕಸ್ ಮಾಡಿದ್ವಿ ನಾವು. 20 ದಿನದಲ್ಲಿ ಶೂಟಿಂಗ್ ಮಾಡುವಂತ ಎಲ್ಲ ಬಜೆಟ್ ಪ್ಲಾನ್ ಹೇಗೆ ಅದು ಆಕ್ಚುಲಿ? ಸರ್, ಪ್ರಾಪರ್ ಪ್ಲಾನ್ ಇದ್ದಾಗ ನಮಗೆ ಸರ್ 40 ದಿವಸ 50 ದಿವಸ ಬೇಕಾಗಿಲ್ಲ ಸರ್. ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರಾಪರ್ ಪ್ಲಾನ್ ಆಗಿದ್ರೆ ಫಸ್ಟೇ ಬಿಫೋರೇ ಶೂಟಿಗಿಂತ ಮುಂಚೆ 10 ದಿವಸದಲ್ಲೂ ಮುಗಿಸ್ಬೋದು ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ. ಸುಮಾರು ಸೀನ್ ಬರ್ಕೊಂಡು ಹೋಗ್ಬಿಟ್ಟು ಅಲ್ಲೋಗಿ ಟ್ರೈ ಮಾಡೋಣ, ಅದಲ್ಲ ಸರ್. ನಮ್ಗೆ ಸಿನಿಮಾಗೆ ಏನು ಬೇಕು, 2 ಗಂಟೆ ಜನಗಳಿಗೆ ಏನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಷ್ಟು ಸಿಕ್ಕಿದ್ರೆ ಸಾಕಾಗಿತ್ತು ನಮಗೆ. ಅದನ್ನ ಪ್ಲಾನ್ ಇದೆ ಸರ್. ಇನ್ಯಾರಿದ್ದಾರೆ ಆಕ್ಟರ್ ಇದರಲ್ಲಿ? ಸರ್, ಇದರಲ್ಲಿ ಒಂದು 10 ಜನ ಇನ್ನ ರಿವೀಲ್ ಮಾಡೋದಿಲ್ಲ. ಬಟ್ ಇವಾಗ ವರ್ಧನ್ ಅನ್ಬಿಟ್ಟು, ದರ್ಶನ್ ಅನ್ಬಿಟ್ಟು, ಪ್ರಜ್ವಲ್ ಅಂದ್ಬಿಟ್ಟು, ಪ್ರವೀಣ್ ದಾವಣಗೆರೆ ಅಂದ್ಬಿಟ್ಟು ಇಷ್ಟು ಜನ ಕ್ಯಾರೆಕ್ಟರ್ ಇದ್ದಾರೆ ಸರ್ ಇಲ್ಲಿ. ಇವ್ರದ್ದು ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ರಿಲೀಸ್ ಮಾಡ್ತೀವಿ ಇನ್ನು ಸದ್ಯದಲ್ಲೇ, ಒಂದು ಟೀಸರ್ ಆಗಿ. ಸರ್, ನಿರ್ಮಾಪಕರು ಮಾತಾಡ್ತಾರೆ. ಕೊಡಿ. ಲೇಟ್ ಆಗಿದ್ದಕ್ಕೆ ಎಲ್ಲರಿಗೂ ಶ್ರಮಿಸ್ಬೇಕು. ಮೀಡಿಯಾದವರೆಲ್ಲ ಶ್ರಮಿಸ್ಬೇಕು ಅಂತ ಕೇಳ್ಕೊತೀವಿ.
ಕರೆಕ್ಟಾಗಿ ಬಂದಿದ್ಯಾ? ಪರವಾಗಿಲ್ಲ ಬಿಡಿ, ಮಾತಾಡಿ ಇವ್ರೆ. ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ನಮ್ದು ಪ್ರೊಡ್ಯೂಸರ್ ರೆಡಿ ಇದೆ. ಏನ್ ಹಾಕೊಂಡಿದ್ರಿ ಪ್ರೊಡ್ಯೂಸರ್ ಬಜೆಟ್ ಎಷ್ಟು Budget ಅನ್ಕೊಂಡಿದ್ರ? ಇವಾಗ 1.5 ಕೋಟಿ ಅಂತ ಹೇಳಿದಾರೆ. ಹಾ. ಹೆಚ್ಚಾದ್ರೂ ಆಗ್ಬೋದು, ಕಡಿಮೆ ಆದ್ರೂ ಆಗ್ಬೋದು. ಅದು ಅವ್ರ ಮೇಲೆ, ಡೈರೆಕ್ಟರ್ ಮೇಲೆ ಡಿಪೆಂಡ್. ತಾವೇನ್ ಬಿಸ್ನೆಸ್ ಮಾಡೋದು? ನಮ್ದು ಸ್ವಂತ ಬ್ರೆಡ್ ಫ್ಯಾಕ್ಟ್ರಿ ಇದೆ. ಹಾ, ಬ್ರೆಡ್ ಬ್ರೆಡ್ ಫ್ಯಾಕ್ಟ್ರಿ. ನೀವೇ ನಾವು 10 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್. ಫಸ್ಟ್ ಸಿನಿಮಾಗೆ ಇವ್ರು ಡೈರೆಕ್ಟರ್ ಆಗಿದ್ರು. ಸಿನಿಮಾ ಮಾಡಿಲ್ಲ, ಇನ್ನ ಪ್ಲಾನ್ ಮಾಡ್ತಾ ಇರೋದು. 10 ವರ್ಷದಿಂದನೂ ನಾವು ಇದೇ ಫೀಲ್ಡ್ ಅಲ್ಲಿ ಇದೀವಿ. ಅಲ್ಲಪ್ಪ, 10 ವರ್ಷದಿಂದನೂ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾ ಹಾ ಇಲ್ಲ 10 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ. ಇವ್ರದೊಂದು ಸ್ಕ್ರಿಪ್ಟ್ ಇದೆ. ಹಾ. ನನ್ನ ತಮ್ಮ ಇವನೇ ಹೀರೋ ಆಗಿ ಮಾಡ್ಬೇಕಾಯ್ತು ಫಸ್ಟ್ ಸಿನಿಮಾಗೆ. ಇವಾಗ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದೀವಿ. ಸ್ಕ್ರಿಪ್ಟ್ ಓಕೆ ಆಗಿಲ್ಲ ಅಂದ್ರೆ ಯಾವ ಸಿನಿಮಾನು ನಾನು ಓಕೆ ಮಾಡೋದು ಇಲ್ಲ. ಈ ಸ್ಕ್ರಿಪ್ಟ್ ಓಕೆ ಆಗಿರೋದಕ್ಕೇನೆ ಮೂವ್ ಮಾಡ್ತಾ ಇದೀವಿ. ಅಲ್ಲಿ ಈಗ 10 ವರ್ಷದಿಂದ ಪ್ಲಾನ್ ಮಾಡ್ಕೊಂಡು ನೀವು ಹೀರೋ ಆಗ್ಬೇಕು ಅನ್ಸಿಲ್ವೇನ್ರಿ? ಇಲ್ಲ ಸರ್, ಹೀರೋ ಆಗ್ಬೇಕು ಅಂತ ಹಂಗಿಲ್ಲ, ಮತ್ತೆ ಪ್ರೊಡ್ಯೂಸರ್ ಆಗಿರ್ಬೇಕು ಅಂತ ಅನ್ಕೊಂಡಿದೀವಿ. ಹಾ, ಒಂದೇ ಇರೋದು. ಅದ್ರಲ್ಲೇ ಸಂಪಾದನೆ ಮಾಡಿ ಹಾಕ್ಬೇಕು ಅಂತ ಏನಿಲ್ಲ ಮೇಡಮ್. ಇಲ್ಲ, ಬೇರೆ ಬಿಸ್ನೆಸ್ಗಳು ಇದೆ ಸದ್ಯಕ್ಕೆ, ಅದನ್ನೇ ಹೇಳ್ತಿದ್ದೆ. ಹಾ, ಇವ್ರೆ ನಿರ್ಮಾಪಕರೇ, ಗೊತ್ತಿದೆ ಮೇಡಮ್. ಗೊತ್ತಿರೋದಕ್ಕೇನೆ 10 ವರ್ಷದಿಂದ